ಹಾಯ್ ಶ್ರೀಕಾಂತ್ ಶೆಟ್ಟಿ. ಹಾಯ್ ಶೈಲಜಾ ಮುನೀರ್ ಅವರೇ. ಹೋ, ನಾನು ನಿಮ್ಮನ್ನ ಶೈಲಜಾ ಮುನೀರ್ ಅಂತ ಕರೆಯೋದ್ರಿಂದ ನಿಮ್ಮ ಗಂಡನಿಗಾಗಲಿ ಅಥವಾ ನಿಮ್ಮ ಮಕ್ಕಳಿಗಾಗಲಿ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ತಾನೆ? ಯಾಕೆ ತೊಂದರೆ ಆಗುತ್ತೆ? ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಯಾಕೆ ಬೇಜಾರು ಮಾಡ್ಕೊಳ್ತಾರೆ? ಹೆಸರನ್ನು ಬದಲಾಯಿಸ್ಕೊಳ್ಳೋದ್ರಲ್ಲಿ, ಹೆಸರನ್ನು ಬದಲಾಯಿಸಿ ಕರೆಯೋದ್ರಲ್ಲಿ ಯಾರಿಗೂ ಯಾವುದೇ ರೀತಿಯಾಗಿ ತೊಂದರೆಗಳಾಗೋದಿಲ್ಲ. ನಿಮ್ಮನ್ನ ನಾವು ಶೈಲಜಾ ಮುನೀರ್ ಅಂತ ಬೇಕಾದರೂ ಕರಿಬಹುದು, ಶೈಲಜಾ ಪ್ರದೀಪೀಶ್ವರ್ ಅಂತ ಬೇಕಾದ್ರೂ ಕರಿಬಹುದು ಅಲ್ವೇ? ಶೈಲಜಾ ಅಮರ್ನಾಥ್ ರವರೇ, ಶೈಲಜಾ ಅಮರ್ನಾಥ್ ಅವರೇ, ಬೆಳಗ್ಗೆಯಿಂದ ಈ ನಿಮ್ಮ ಬುರುಡೆ ಗ್ಯಾಂಗ್ನ ಸದಸ್ಯರುಗಳು ನಿಮ್ಮದೊಂದು ವಿಡಿಯೋನ ನನಗೆ ಟ್ಯಾಗ್ ಮಾಡಿ ತಲೆ ತಿಂತಾ ಇದ್ದಾರೆ. ಹಾಗಾಗಿ ಆ ವಿಡಿಯೋಗೆ ಒಂದು ಉತ್ತರವನ್ನು ಕೊಡಲೇಬೇಕಾಗಿತ್ತು. ಉತ್ತರವನ್ನು ಕೊಡ್ತಾ ಇದ್ದೀನಿ. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಏನಂತ ಪ್ರಶ್ನೆಯನ್ನು ಕೇಳಿದ್ದೆ? ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಿಮ್ಮ ಗಂಡನಿಗೆ ಗುಂಡಿಕ್ಕಿ ಯಾಕೆ ಕೊಂದ್ರು? ಅದೇನೆ ನಿಮ್ಮ ಸಂಬಂಧಿಕನಾಗಿರುವಂತಹ, ನಿಮ್ಮ ಪ್ರೀತಿಯ ತಮ್ಮನಾಗಿರುವಂತಹ ಬ್ರಾಹ್ಮಣನಾದ ಚಿಂತನ್ ಭಟ್ ನನ್ನ ಯಾಕೆ ಭಯೋತ್ಪಾದಕರು ಪೆಹಲ್ಗಾಮ್ನಲ್ಲಿ ಕೊಲ್ಲಿಲ್ಲ ಅಂತ. ಬಿಡಿ, ಒಂದು ಹೆಣ್ಣಾಗಿ ನಿಮ್ಮ ಕೈಯಲ್ಲಿ ಅದಕ್ಕೆ ಉತ್ತರವನ್ನು ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ಬಿಟ್ಟಾಕ್ಬಿಡೋಣ. ನೀವು ನನಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದೀರಾ. ಜೈ ಮೋದಿ ಅಂತ ಹೇಳಬೇಕಾಗಿತ್ತು, ಜೈ ಅಮಿತ್ ಶಾ ಅಂತ ಹೇಳಬೇಕಾಗಿತ್ತು, ಜೈ ಬಿಜೆಪಿ ಅಂತ ಹೇಳಬೇಕಾಗಿತ್ತು, ಭಯೋತ್ಪಾದಕರು ಎದುರು ಬಿಟ್ಟು ಕಳಿಸ್ಬಿಡ್ತಿದ್ರು ಅಂತ. ಯಾಕೋ ಜೈ ಮೋದಿ, ಜೈ ಬಿಜೆಪಿ, ಜೈ ಅಮಿತ್ ಶಾ, ಜೈ ಯೋಗಿ ಅಲ್ಲ, ಜೈ ರಾಹುಲ್ ಗಾಂಧಿ, ಜೈ ಸೋನಿಯಾ ಗಾಂಧಿ, ಜೈ ಪ್ರಿಯಾಂಕಾ ಗಾಂಧಿ ಅಂದಿದ್ರು ಅಲ್ಲಿ ಭಯೋತ್ಪಾದಕರು ನಮ್ಮನ್ನ ಬಿಟ್ಟು ಕಳಿಸ್ತಾ ಇರಲಿಲ್ಲ. ಅಲ್ಲಿ ನೀನು ಬಿಜೆಪಿನ, ನೀನು ಕಾಂಗ್ರೆಸ್ ಅಥವಾ ಬೇರೆ ರಾಜಕೀಯ ಪಕ್ಷನ ಅಂತ ನೋಡಲಿಲ್ಲ. ಅವರು ಹುಡುಕಿದ್ದೇನೆ ಚಡ್ಡಿ ಒಳಗಿರುವಂತಹ ಕಡ್ಡಿಯನ್ನ. ನಿಮ್ಮದೇ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರಾಗಿರ್ಬೋದು, ಹಾಗೆ ಜಮೀರ್ ಸಾಹೇಬರಾಗಿರ್ಬೋದು, ಅವತ್ತಿನ ದಿನ ಅವರಿಬ್ರು ಪೆಹಲ್ಗಾಮ್ನಲ್ಲಿ ಇದ್ದಿದ್ರೆ ಜಮೀರ್ ಸಾಹೇಬರು ಬದುಕಿ ಬೆಂಗಳೂರು ವಾಪಸ್ ಬರ್ತಾ ಇದ್ರು. DK ಶಿವಕುಮಾರ್ ಅವರು ಬದುಕಿ ಬೆಂಗಳೂರು ವಾಪಸ್ ಬರ್ತಿರ್ಲಿಲ್ಲ. ಇದು ಗೊತ್ತಿದ್ಯಾ? ತಲೆನಲ್ಲಿ ಬುದ್ಧಿ ಇದ್ರೆ ತಾನೆ ಇಂಥವೆಲ್ಲ ಅರ್ಥವಾಗೋದಕ್ಕೆ ನಿಮ್ಗಳಿಗೆಲ್ಲ. ಎಲ್ಲಿಂದ ಅರ್ಥ ಆಗುತ್ತೆ? ಭದ್ರತೆಯ ಬಗ್ಗೆ ಪ್ರಶ್ನೆಯನ್ನು ಮಾಡೋದು, ಎಲ್ಲಿಂದ ಬಂದ್ಬಿಟ್ರು ಭಯೋತ್ಪಾದಕರು ಒಳಗಡೆಗೆ ಅಂತ. ಇದಿರಲ್ಲ ನಿಮ್ಮಂಥವ್ರು ನಿಮ್ಮ ಸಂಬಂಧಿಕರುಗಳಿಗೆ ಅನ್ನ ಹಾಕೋದಕ್ಕೆ, ಊಟ ಹಾಕಿ ಬೆಳೆಸೋದಕ್ಕೆ. ಅದೇ ರೀತಿಯಾಗಿ ಬೇಲಿನ ಎದ್ದು ಹೊಲ ಮೇದ್ರೆ ಇನ್ನೇನಾಗುತ್ತೆ? ಸಂಬಂಧಿಕರುಗಳನ್ನು ಒಳಗಡೆ ಬಿಟ್ಕೊಂಡ್ರು ಭಯೋತ್ಪಾದಕರುಗಳನ್ನು. ರಕ್ಷಣೆಯ ಬಗ್ಗೆ, ದೇಶದ ರಕ್ಷಣೆಯ ಬಗ್ಗೆ, 370 ಬಗ್ಗೆ ಯಾವತ್ತರ ನಿಮ್ಮ ಜೀವನದಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದೀರಾ? 370 ತೆಗೆದಾಕೋದ್ಕಿಂತ ಹಿಂದೆ ಹೇಗಿತ್ತು? ನಮ್ಮ ಭಾರತೀಯ ಹೆಮ್ಮೆಯ ಸೈನಿಕರ ಮೇಲೆ ಕಲ್ಗಳನ್ನು ತೂರ್ತಾ ಇದ್ರಲ್ಲ. ಕಲ್ಗಳನ್ನು ತೂರಬೇಕಾದ್ರೆ ನೀನು ಹಿಂದೂ ಸೈನಿಕನ, ಮುಸ್ಲಿಂ ಸೈನಿಕನ, ಕ್ರಿಶ್ಚಿಯನ್ ಸೈನಿಕರ ಅಂದ್ಬಿಟ್ಟು ನೋಡ್ಬಿಟ್ಟು ಕಲ್ ತೂರ್ತಾ ಇದ್ರ. ಯಾಕೆ ಕಲ್ ತೂರ್ತಾ ಇದ್ರು? ಶೈಲಜಾ ಅಮರ್ನಾಥ್ ಅವರೇ, ಒಬ್ಬ ಭಯೋತ್ಪಾದಕನಿಗಾಗಿ ರಾತ್ರೋರಾತ್ರಿ ಕೋರ್ಟ್ ಬಾಗಿಲು ತಡ್ತವ್ರು ಯಾರು? ಕಾಶ್ಮೀರದಲ್ಲಿ ಹೆಣ್ಣು ಮಕ್ಕಳನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿ ಅವರ ಮೇಲೆ ಅತ್ಯಾಚಾರವನ್ನು ನಡೆಸಿ ಅವರ ಮಾರಣ ಹೋಮವನ್ನು ನಡೆಸ್ಬಿಟ್ರಲ್ಲ. ಅಂತಹ ಭಯೋತ್ಪಾದಕನನ್ನ ಪ್ರಧಾನಮಂತ್ರಿ ಕಚೇರಿಗೆ ಕರ್ಕೊಂಡ್ಬಂದು ಸನ್ಮಾನ ಮಾಡಿದವರು ಯಾರು? ನಾಚಿಕೆ ಆಗೋದಿಲ್ವಾ? ಕೋಪ ಬರೋದಿಲ್ವಾ ಇದನ್ನೆಲ್ಲ ಪ್ರಶ್ನೆಯನ್ನು ಮಾಡೋದಕ್ಕೆ? ಕೋರ್ಟ್ ಬಾಗಿಲನ್ನು ತಟ್ಟೋದಕ್ಕಾಗುತ್ತೆ? ರಾತ್ರೋರಾತ್ರಿ ಒಡಗೊಡೋಗಿ ಭಯೋತ್ಪಾದಕರ ಪರವಾಗಿ ಲಾಯರ್ಗಳನ್ನ ನೇಮಿಸೋದಕ್ಕಾಗುತ್ತೆ? ಇಂತಹ ವಿಚಾರಗಳು ಬಂದಾಗ ಕೋಪ ಬರೋದಿಲ್ಲ? ಏನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಇದೆಯಾ ನಿನ್ನ ಬಳಿ? ಇಂತಹದಕ್ಕೆ ಉತ್ತರ ನಾನು ಮರ್ಯಾದೆನ ಕೊಟ್ಟೆ ಮಾತಾಡಿದ್ದೀನಿ. ನನಗೂ ಬರುತ್ತೆ ಓಕೆ ಏನೇ ಅಂತ ಪ್ರಶ್ನೆಗಳನ್ನು ಮಾಡೋದಕ್ಕೆ. ನೀನು ನಾವುಗಳು ಆರಾಧಿಸುವಂತಹ ಪ್ರಭು ಶ್ರೀರಾಮಚಂದ್ರರನ್ನ, ನಾವುಗಳು ಪೂಜಿಸುವಂತಹ ಹನುಮಂತನನ್ನ ಸಲಿಂಗಿ ಅಂತ ಕರೆದಿದ್ದಂಥವಳು ತಾನೇ ನೀನು. ಈ ರೀತಿಯಾಗಿ ಕರೆದಂತಹ ನಿನ್ನ ಬಾಯಿಗೆ ಅಲ್ಲಿ ಯಾವುದಾದ್ರೂ ಹಳೆ ಎಕ್ಕಡವನ್ನು ಹಾಕಬೇಕು. ನೀವು ನಮಗೆ ಧರ್ಮ ಪಾಲನೆಯ ಬಗ್ಗೆ ಪಾಠಗಳನ್ನು ಮಾಡೋದಕ್ಕೆ ಬರ್ತೀರಾ? ಇನ್ನೂ ತುಂಬ ವಿಚಾರಗಳಿದ್ದಾವೆ. ಸುಮ್ಮನೆ ಟೈಮ್ ವೇಸ್ಟು. ನಿಮ್ಮ ಬುರುಡೆ ಗ್ಯಾಂಗ್ ಗಿರಾಕಿಗಳಿಗೆ ಗಂಜಿ ಎತ್ತೋದಕ್ಕೆ ಹೋಗೋದಕ್ಕೆ ಟೈಮು ಸಾಲದಿಲ್ಲ ವಿಡಿಯೋ ನೋಡ್ತಾ ಕೂತ್ಕೊಂಡ್ರೆ. ಇನ್ನೂ ತುಂಬ ಚೆನ್ನಾಗೇನೆ ಕೌಂಟರ್ ಕೊಡ್ಬೋದು. ಬೇಡ, ನೀವೊಂದು ಹೆಣ್ಣಾಗಿರೋದಕ್ಕೆ ನಾನು ಇಷ್ಟರಲ್ಲೇ ನಿಲ್ಲಿಸ್ತಿದ್ದೀನಿ. ಬಂದ್ಬಿಡ್ತವೆ ಹೀಗಂತೆ, ಹಾಯ್ ಶ್ರೀಕಾಂತ್ ಅಂತೆ. ಹೇ, ದೇಶ ಉದ್ಧಾರ ಅಂತ ಹೇಳ್ತಾ ಹೇಳವ್ವ ತಾಯಿ, ನಿನ್ನ ಬುರುಡೆ ಗ್ಯಾಂಗ್ ಸದಸ್ಯರುಗಳಿಗೆ ಹೇಳು ಬಂದ್ಬಿಟ್ಟು
ಕಾಮೆಂಟ್ ಮಾಡೋದಕ್ಕೆ. ಹೇ ಬರ್ರೋ, ನಾವು ಅದನ್ನೇ ಕಾಯ್ತಾ ಇದೀವಿ, ಬನ್ನಿ ಕಾಮೆಂಟ್ ಮಾಡಿ, ಟ್ಯಾಗ್ ಮಾಡು, ಅದು ಯಾರಿಗೂ ಟ್ಯಾಗ್ ಮಾಡು ಅಂತ ಹೇಳ್ತಿದ್ದಲ್ಲ. ಇಂಥವರ ಬಗ್ಗೆ ಒಂದು ಸ್ವಲ್ಪ ಎಚ್ಚರವನ್ನು ವಹಿಸಿ. ನೋಡಿ, ನಿನ್ನೆಯಿಂದ ಆತನ ಬಂಡವಾಳ ಎಲ್ಲ ಬಯಲಾಗ್ತಿದೆ. ಬಂಡವಾಳ ಬಯಲಾಗ್ತಿದ್ದಂಗೆ ಇವ್ರಿಗೆಲ್ಲ ಬುಡದಲ್ಲಿ ಉರಿ ಕಿತ್ಕೊಂಡ್ಬಿಡ್ತದೆ. ನಿಮ್ಮ ಯೋಗ್ಯತೆಗಳಿಗಿಷ್ಟು ಬೆಂಕಿ ಹಾಕ, ದೇಶ ಅಭಿಮಾನ ಅನ್ನೋದಿಲ್ಲ, ಸ್ವಂತ ಧರ್ಮದ ಮೇಲೆ ಗೌರವ ಅನ್ನೋದಿಲ್ಲ, ಯಾವ ಬಿಸಾಕುವಂತಹ ಗಂಜಿ ಕಾಸಿಗಾಗಿ ಎಂಜಿಲ ಕಾಸಿಗಾಗಿ ಬಂದ್ಬಿಡ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಇಂಥವರ ಬಗ್ಗೆ ಎಚ್ಚರವನ್ನು ವಹಿಸಿ ಅಂತ ಹೇಳ್ತಾ, ಆ ಭಗವಂತ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.